ಭೂ ಮಾಲೀಕತ್ವ ಅನ್ನೋದು ಕೆಲವರಿಗೆ ಕಂಟಕದ ವಿಷಯ ಆಗಿಬಿಟ್ಟಿದೆ. ಇದೊಂದು ಐತಿಹಾಸಿಕ ಸಮಸ್ಯೆ. ಇದು ದಾಖಲೆಯಲ್ಲಿ ಹೆಸರು ಇಲ್ಲ, ಅದಕ್ಕೆ ಗ್ರಾಮ ಅಂತನೂ ಇಲ್ಲ, ಪಕ್ಕ ಪೋಡಿ ಆಗಿಲ್ಲ, ದಾಖಲೆಗಳಾಗಿಲ್ಲ, ಮೃತರಾಗಿರುವವರ ಹೆಸರಿನಲ್ಲೇ ಮುಂದುವರೆದಿದ್ದಾವೆ. ಬದುಕಿದ್ರೂ ಕೂಡ ಅವರ ಬದುಕಿಗೆ ಎಲ್ಲೂ ಅಸ್ತಿತ್ವ ಇರಲಿಲ್ಲ. ಮನೆ ಕಟ್ಕೊಂಡಿದ್ದೆ, ಹಕ್ಕುಪತ್ರ ಇರಲಿಲ್ಲ. 25 ವರ್ಷದಿಂದ ಮನೆ ಕಟ್ಕೊಂಡಿದ್ದೆ. ಅಬ್ಜೆಕ್ಷನ್ ಹಾಕಿದ್ರೆ ಅದಕ್ಕೆ ಅಲ್ಲಿ ಸಾಕಾಗಿದೆ. ಅಲ್ಲಿ ತುಂಬಾನೇ ಕಷ್ಟಪಟ್ಟಿದ್ದೀವಿ. ಪಡಿ ಮಾಡಿ ಇನ್ನೇನು ಮಾಡಬೇಕು ಅಂದರೂ ಮಾಡಿಕೊಡ್ತಾ ಇರಲಿಲ್ಲ. ನಮಗೆ ಯಾವ ಹಕ್ಕೂ ಇದ್ದಿಲ್ಲ ಇಲ್ಲಿವರೆಗೂ. 1 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ. 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿಯನ್ನು ಕೊಟ್ಟು ಭೂ ದಾಖಲೆ ಇಲ್ಲದೆ ಹೋದಂತ 1,11,11,101 ಜನರಿಗೆ ಪೋಡಿ ಮಾಡಿ ದಾಖಲೆ ಮಾಡಿ ಖಾತೆ ಕೊಟ್ಟು ವಂಶದ ಪೀಳಿಗೆಗೆ ಒಂದು ಆಸ್ತಿ ದಾಖಲೆಯನ್ನು ಕೊಟ್ಟಂತ ಏಕೈಕ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಿಮ್ಮ ಸಂಸಾರದ ಮನೆಗೆ ಒಂದು ದಾಖಲೆ ಇಲ್ಲದೆ ಅತಂತ್ರದಲ್ಲಿ ಬದುಕುವಂತ ಅದನ್ನು 16 ವರ್ಷ ಅನುಭವಿಸಿದ್ದೀರಾ. ಇವೆಲ್ಲದಕ್ಕೂ ಶಾಶ್ವತ ಪರಿಹಾರ ಕೊಡ್ತಕ್ಕಂಥದ್ದೇ ಕಂದಾಯ ಗ್ರಾಮ ಕಾರ್ಯಕ್ರಮ. ನಮಗೆ ಈಗ ಹಕ್ಕುಪತ್ರ ಸಿಗುತ್ತೆ. ಧನ್ಯವಾದಗಳು ಸಾವುಕಾರ, ನಮ್ಗೆ ಎಲ್ಲದೂ ಮಾಡಿರೋರಿ. ಒಟ್ಟರಿಗೆ ಆಶೀರ್ವಾದಗಳು ರೀ ಸರ್. ಒಬ್ಬರಿಗೆ ಅಲ್ಲ, ಇಡೀ ನಮ್ಮ ಊರಿಗೆ ಪ್ರತಿ ಒಬ್ಬರಿಗೂ ಹಕ್ಕುಪತ್ರ ಕೊಟ್ಟಿದ್ದಾರೆ. ಮೃತರಾಗಿದ್ದಂಥವರ ಹೆಸರಿನಲ್ಲಿದ್ದಂಥ ಜಮೀನುಗಳನ್ನ ಅವರ ವಾರಸುದಾರರಿಗೆ ಖಾತೆ ಬದಲಾವಣೆ ಮಾಡಿಕೊಟ್ಟು ಸಂಪೂರ್ಣ ಹಕ್ಕು ವಾರಸುದಾರರಿಗೆ ಸಿಗೋ ಥರ ಮಾಡ್ತಾ ಇದ್ದೇವೆ. ಮನೆಯ ಹಕ್ಕು ಮಾಲೀಕತ್ವವನ್ನು ನಮಗೆ ನೀಡಿ ಇವತ್ತು ಆ ಭೂಮಿಗೆ ನಮಗೆ ಹಕ್ಕದಾರನಾಗಿ ಮಾಡಿದಂತಹ ಸರ್ಕಾರಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಭೂಮಿ ಸರ್ಕಾರದಿಂದ ಮಂಜೂರಾದಂಥ ಜಮೀನಿಗೆ ದರಖಾಸ್ತು ಪೋಡಿ ಮಾಡಿಕೊಡ್ತಕ್ಕಂಥದ್ದು. ಪೋಡಿ ಮಾಡೋದು ವೆರಿ ಇಂಪಾರ್ಟೆಂಟು ಹೊಲದಲ್ಲಿ. ಈಗ ಸುಮಾರು ವರ್ಷಗಳ ಕನಸು ಇಮಿಡಿಯೇಟ್ಲಿ ಈಗ 1 ದಿವಸದಲ್ಲಿ ಇದೆಲ್ಲ ಮಾಡಿದ್ದಾರೆ. 40 ವರ್ಷದ ಬೇಡಿಕೆ ಈಗ ಈಡೇರಿದೆ. ಮೂಲ ದಾಖಲೆಗಳು ಕಳೆದು ಹೋಗಬಾರದು, ನಕಲಿ ಮಾಡಬಾರದು, ಜನಗಳಿಗೆ ಬೆರಳ ತುದಿಯಲ್ಲಿ ಸಿಗಬೇಕು ಅಂತೇಳಿ 69 ಕೋಟಿ ಪುಟಗಳನ್ನ ಸ್ಕ್ಯಾನಿಂಗ್ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ನೀವೇ ಅವರ ಮನೆಗೆ ಹುಡುಕೊಂಡು ಹೋಗಿ ದಾಖಲೆ ಮಾಡಿಕೊಡ್ಬೇಕು ಅಂತ ಸೂಚನೆ ಕೊಟ್ಟವರು ಮಾನ್ಯ ಸಿದ್ದರಾಮಯ್ಯನವರು. ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯ ಜವಾಬ್ದಾರಿಯನ್ನು ತಗೊಂಡ ಮೇಲೆ ಹೆಚ್ಚು ಮುತುವರ್ಜಿಯನ್ನ ವಹಿಸಿ ಅವರು ಹಕ್ಕುಪತ್ರಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಸಾಗರದಂತೆ ಸೇರಿದಂತ ಜನರಿಗೆ, ಇದಕ್ಕೆ ದುಡ್ದಂತ ಅಧಿಕಾರಿಗಳಿಗೆ ನಮ್ಮ ಸರ್ಕಾರದ ಮಂತ್ರಿಗಳ ಪರವಾಗಿ 1 ಕೋಟಿ ಧನ್ಯವಾದಗಳನ್ನ ಕೃಷ್ಣ ಬೈರೇಗೌಡರ ಮುಖಂಡದಲ್ಲಿ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಪ್ರಣಾಳಿಕೆಯಲ್ಲಿ ಹೇಳದೇ ಇರತಕ್ಕಂಥ ಭರವಸೆಗಳು ಸುಮಾರು 30 ಭರವಸೆಗಳನ್ನು ಈಡೇರಿಸಿದ್ದೇವೆ. ಇದನ್ನ ಈ ರಾಜ್ಯದ ಜನರಿಗೆ ವಿನಮ್ರತೆಯಿಂದ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ನುಡಿದಂತೆ ನಡೆದಿದ್ದೇವೆ.